ನನ್ನ ಮದುವೆ ಫಿಕ್ಸ್ ಆಗಿತ್ತು. ಮತ್ತು ನನಗೆ ಒಂದೇ ಒಂದು ಬೇಜಾರಿತ್ತು. ಏನಂದರೆ ನಮ್ಮ ಮನೇಲಿ ನಾನು ನನ್ನ ತಂಗಿ ಮಾತ್ರ ಇದ್ದದ್ದು. ಅವಳು ಚಿಕ್ಕವಳಾಗಿದ್ಲು. ನಮ್ಮ ಅಪ್ಪ ಅಮ್ಮ ಇಬ್ಬರು ತೀರೋಗಿದ್ರು. ಆದರೆ ನನ್ನ ತಂಗಿನ ನನ್ನ ಜೊತೆ ಗಂಡನ ಮನೆಗೆ ಕರ್ಕೊಂಡು ಹೋಗೋದ ಅಂದರೆ ಪ್ರಶಾಂತ್ ಒಪ್ತಾನೆ ಇರಲಿಲ್ಲ. ನಾನು ಎಷ್ಟೇ ಒತ್ತಾಯ ಮಾಡಿದ್ರು ಅವನು ಒಪ್ಕೋತಿರ್ಲಿಲ್ಲ. ಮತ್ತು ಹೇಳ್ತಿದ್ದ, ನೋಡು ನನ್ನ ಅಪಾಯಿಂಟ್ಮೆಂಟ್ನಲ್ಲಿ ನನ್ನ ಫ್ಲ್ಯಾಟ್ನಲ್ಲಿ ನಾನೊಬ್ಬನೇ ಇರೋದು. ಮತ್ತು ಇವಾಗ ನಿನ್ನನ್ನು ಮದುವೆಯಾಗಿ ನಿನ್ನ ತಂಗಿನ ಕರ್ಕೊಂಡು ಹೋದರೆ ಜನರು ಏನೆಲ್ಲ ಹೇಳುತ್ತಾರೆ ಮತ್ತು ಕಟ್ಟುಕತೆಗಳು ಕಟ್ತಾರೆ. ನಾನೊಬ್ಬನೇ ಇದ್ದು ಇಷ್ಟು ದಿವಸ ಜನರು ನನ್ನ ಬಗ್ಗೆ ಹೊಗಳುತ್ತಾನೇ ಇದ್ದರು. ಈಗ ನಿನ್ನನ್ನು ನಾನು ಮದುವೆಯಾಗಿ ಮಾತನ್ನು ಕೇಳೋಕ್ಕಾಗಲ್ಲ. ಮತ್ತು ನಿನ್ನ ತಂಗಿನ ಅಂತ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇತ್ತು. ಅವನು ಸಹ ಅವನ ಅಪ್ಪ ಅಮ್ಮನ ಬಿಟ್ಟು ಬಂದು ಒಂದು ಅಪಾಯಿಂಟ್ಮೆಂಟಲ್ಲಿ ಇದ್ದಿದ್ದು. ನಾನು ಮತ್ತು ಅವನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ವಿ. ಮತ್ತು ನಾವಿಬ್ಬರು ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ. ಹಾಗೆ ಫ್ರೆಂಡ್ಸ್ ಆಗಿದ್ದಾಗ ಅವನಿಗೆ ನನ್ನ ಮೇಲೆ ಆ ಥರ ಏನೂ ಅಭಿಪ್ರಾಯ ಇರಲಿಲ್ಲ. ಆದರೆ ನನಗೆ ಅವನ ಮೇಲೆ ಪ್ರೀತಿ ಹುಟ್ಟಿತ್ತು. ನಾನು ಹೀಗೆ ಮಾತಾಡಬೇಕಾದ್ರೆ ಪ್ರಪೋಸ್ ಮಾಡಿದೆ. ಆಗ ಅವನು ಹೇಳಿದ, ನನಗೆ ನಿನ್ನ ಮೇಲೆ ಆ ಥರ ಏನೂ ಅಭಿಪ್ರಾಯ ಇಲ್ಲ. ನೀನು ನನ್ನ ಫ್ರೆಂಡು. ಮತ್ತು ನಿನ್ನ ಬಿಟ್ಟರೆ ಬೇರೆ ಯಾರೂ ಹೆಣ್ಮಕ್ಳು ನನ್ನ ಜೊತೆ ಸಹವಾಸನೇ ಇಲ್ಲ. ನೀನು ಒಳ್ಳೆ ಹುಡುಗಿನೇ. ನಾವಿಬ್ಬರು ಮದುವೆ ಆದರೆ ಚೆನ್ನಾಗೇ ಇರ್ತೀವಿ. ಆಯಿತು ಅಂತ ಒಪ್ಕೊಂಡ. ನಾನು ಎಂಗೇಜ್ಮೆಂಟ್ ದಿನ ಅವನು ಬಂದಿದ್ದ. ಆಗ ನನ್ನ ತಂಗಿಗೆ ಈ ಮದುವೆ ನಮ್ಮಿಬ್ಬರ ಮದುವೆ ಇಷ್ಟ ಆಗಿತ್ತು. ಹಾಗೆ ನನ್ನ ತಂಗಿ ಅಳಿಯ ಅಲ್ವಾ ಅಂತ ಅವನ ಜೊತೆ ಮಾತನಾಡಲು ಹೋದಳು. ಮತ್ತು ಹೋಗಿದ್ದು ಮುಂದ್ಗಡೆ ಸೀಟಲ್ಲಿ ಕೂತ್ಕೊಂಡು ಮತ್ತು ಅಣ್ಣ ಅಂತ ಕೂಗಿ ಮಾತಾಡ್ತಿದ್ಲು. ಆಗ ಅವನು ಕೋಪದಿಂದ, ನೀನು ಯಾಕೆ ನನ್ನ ಜೊತೆ ಬಂದೆ, ಮಾತಾಡ್ತಿದ್ದೀಯಾ? ಅಣ್ಣ ಆದರೆ ಹೋಗಿ ರೂಮಲ್ಲಿ ಕೂತ್ಕೋ, ನನ್ನ ಮೇಲೆ ಬಂದು ಬೀಳೋ ಹಾಗೆ ಮಾತಾಡಬೇಡ, ಹೋಗು ಅಂತ ಜೋರಾಗಿ ಕೋಪದಿಂದ ಹೇಳ್ದ. ಹೆದರ್ಕೊಂಡು ಹೋದ್ಲು. ಆಗ ನಾನು ಅವಳನ್ನು ಅಳುತ್ತಿದ್ಲು. ಅವಳನ್ನು ಸಮಾಧಾನ ಮಾಡಿ ಅವನ ಹತ್ರ ಮಾತಾಡೋಕ್ಕೆ ಹೋದೆ. ಅವನಿಗೆ ಏನೇ ಹೇಳಿದ್ರು ಒಪ್ತಾನೆ ಇರಲಿಲ್ಲ. ನಿನ್ನ ತಂಗಿ ಥರ ಅಲ್ವಾ ಅಂತ ಹೇಳಿದ್ರು ಅವನು ಒಪ್ತಾನೆ ಇರಲಿಲ್ಲ. ಮತ್ತು ಹೇಳ್ತಿದ್ದ, ಎಲ್ಲ ಹೆಣ್ಮಕ್ಳು ಒಂದೇ ಥರ, ಗಂಡು ಮಕ್ಕಳನ್ನ ಹೇಗಾದರೂ ಮಟಾಯಿಸ್ಬಿಡ್ತಾರೆ ಅಂತ. ಆಗ ನಾನು ಹೇಳಿದೆ, ನನ್ನ ತಂಗಿ ಆ ಥರ ಅಲ್ಲ. ಅವಳನ್ನು ಚಿಕ್ಕವಳು, ಅವಳು 10ನೇ ಕ್ಲಾಸ್ ಓದ್ತಾ ಇರೋದು. ಅವಳು ನಿಮ್ಮನ್ನು ಅಣ್ಣ ಅಂದ್ಕೊಂಡು ಮಾತಾಡೋಕ್ಕೆ ಬಂದಿದ್ದು. ನೀವು ಅವಳನ್ನು ಹೋಗಿ ಹೀಗೆಲ್ಲ ಹೇಳ್ತಿದ್ದೀರಲ್ಲ ಅಂತ ಹೇಳಿದೆ. ನನಗೂ ಅವರಿಗೂ ಸ್ವಲ್ಪ ಮಾತಾಯಿತು. ಮತ್ತು ಅವನು ಅದೇ ಮೂಡ್ನಲ್ಲಿ ನನಗೆ ಉಂಗುರ ತೋರಿಸಿ ಹೊಟ್ಟೋದ. ಈ ಮಾತು ಅರಿತು ನನ್ನ ತಂಗಿ ತುಂಬ ಅಳ್ತಾ ಇದ್ರು. ನೀನು ಹೋದರೆ ನಾನು ಹೇಗೆ ಒಬ್ಬಳೇ ಇರೋದು, ನಾನು ಹೇಗೆ ಇರೋದು ಅಂತ. ನನಗೆ ಒಬ್ಬಳೇ ಮಲ್ಕೊಳ್ಳೋಕ್ಕೆ ಸಹ ಭಯ ಪಡ್ತಿದ್ದೆ. ಅದರಲ್ಲಿ ನಾನು ಒಬ್ಬಳೇ ಜೀವಿಸೋದು, ಅದು ನೀನಿಲ್ದೇನೆ ಅಂತ ಹೇಳಿ ಅಳ್ತಾ ಇದ್ಲು. ಜೋರಾಗಿ ಅಳ್ತಾ ಇದ್ಲು. ನಾನು ಆದರೂ ಶಶಾಂಕ್ ಹತ್ರ ಒತ್ತಾಯ ಮಾಡಿದರೆ ಹೇಳ್ತಿದ್ರೆ ಅವಳನ್ನು ನಿಮ್ಮ ಸಂಬಂಧಿಕರ ಮನೇಲಿ ಎಲ್ಲರೂ ಬಿಟ್ಟು ಬಿಡು ಅಂತ ಹೇಳ್ತಿದ್ದ. ಮತ್ತು ಅವ್ರು ನೋಡ್ಕೋತಾರೆ ತಾನೇ ಅಂತ ಹೇಳ್ತಿದ್ದ. ಆಗ ನಾನು ಅನ್ಕೋತಿದ್ದೆ, ನಮ್ಮ ಅಪ್ಪ ಅಮ್ಮ ಸತ್ತ ಮೇಲೆ ಒಂದು ಸಲನೂ ನಮ್ಮನ್ನು ಹೇಗಿದ್ದಾರೆ ಅಂತ ತಿರುಗಿ ನೋಡಿದವರು ಇನ್ನು ಅವಳನ್ನು ಕರ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಮತ್ತು ನನ್ನ ತಂಗಿ ಅವಸ್ಥೆ ಏನು ಮಾಡೋದು ಅಂತ ಗೊತ್ತಾಗ್ತಾನೇ ಇರಲಿಲ್ಲ. ಅದರಲ್ಲಿ ನನ್ನ ತಂಗಿ ನನ್ನಷ್ಟು ಚಾಲಾಕೂ ಇರಲಿಲ್ಲ. ಹಾಗೆ ಮದುವೆ ದಿನ ಬಂತು. ನಾವು ರಿಜಿಸ್ಟ್ರ್ ಆಫೀಸ್ಗೆ ಹೋದ್ವಿ. ಮದುವೆ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗೆ ಶಶಾಂಕ್ ಮತ್ತು ಫ್ರೆಂಡ್ಸ್ ಎಲ್ಲ ಸೇರಿ ಕಾಯ್ತಾ ನಿಂತಿದ್ರು. ನಾನು ನನ್ನ ತಂಗಿ ಇಲ್ಲಿಂದ ಹೋದ್ವಿ. ಮತ್ತು ನಮ್ಮ ಅಕ್ಕಪಕ್ಕದಿರೋರನ್ನ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ನಾವಿಬ್ಬರು ಹಾರ ಬದಲಾಯಿಸ್ಕೊಂಡ್ವಿ. ಮತ್ತು ತಾಳಿ ಕಟ್ಟ. ಮತ್ತು ಅವನು ಸೈನ್ ಮಾಡ್ದೆ. ಆಗಲೇ ನನಗೆ ಸೈನ್ ಮಾಡೋಕ್ಕೆ ಹೇಳಿದರು. ಆಗ ನಾನು ನನ್ನ ಸೈನ್ ಜೊತೆಗೆ ನನ್ನ ತಂಗಿ ಸೈನು ಮಾಡಿಸ್ಬಿಟ್ಟೆ. ಈ ವಿಷಯನ ನಾನು ನನ್ನ ತಂಗಿಗೆ ಮೊದಲೇ ಹೇಳ್ಕೊಟ್ಟಿದ್ದೆ. ಮತ್ತು ಎಲ್ಲರೂ ನನ್ನ ಮುಖ ನೋಡ್ತಾ ಇದ್ದರು. ಮತ್ತು ಎಲ್ಲರೂ ಬೈಕೋತಿದ್ರು, ಇದೇನು ಹೀಗೆ ಮಾಡಿದ್ದಾಳೆ ಅಂತ. ಮತ್ತು ಆಫೀಸಲ್ಲಿರುವ ಮ್ಯಾನೇಜರ್ ಹೇಳ್ದ, ಶಶಾಂಕ್ ಹತ್ರ ಇನ್ನೂ ಅವಳ ತಂಗಿ ಜೊತೆ ನೀವು ಮದುವೆ ಆಗಿದೆ ಅಂತ. ಶಶಾಂಕ್ ಕೋಪದಿಂದ ನನ್ನನ್ನು ನೋಡ್ಕೋತಿದ್ದ. ಮತ್ತು ಆ ಮ್ಯಾನೇಜರ್ ಹೇಳ್ದ, ನೀವೇ ನೋಡ್ಕೋಬೇಕು ಅಂತ ಹೇಳ್ದ. ಹಾಗೆ ಎಲ್ಲರೂ ಸಪ್ಪಗೆ ಮನೆಗೆ ಹೋದ್ವಿ. ನಾನು ನನ್ನ ತಂಗಿ ಶಶಾಂಕ್ ಮನೆಗೆ ಹೋದ್ವಿ. ನಾನು ಮೊದಲೇ ನನ್ನ ತಂಗಿದ್ದು ನಂದು ಇಬ್ಬರದ್ದು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಮಡಗಿದ್ದೆ. ಶಶಾಂಕ್ ಮನೇಲಿ 2 ರೂಮ್ ಇತ್ತು. ಅದರಲ್ಲಿ ಒಂದು ರೂಮನ್ನು ನಾನು ನನ್ನ ತಂಗಿಗೆ ರೋಹಿಣಿಗೆ ಕೊಟ್ಟೆ. ಮತ್ತು ಅಲ್ಲಿ ಹೋಗಿ ಮಲ್ಕೊ ಅಂತ ಹೇಳಿದೆ. ಬಟ್ಟೆ ಎಲ್ಲ ಮಡಗಿ ಅವಳು ಮಲ್ಕೊಂಡ್ಳು. ನಾನು ಮೆಲ್ಲಗೆ ಶಶಾಂಕ್ ರೂಮ್ಗೆ ಹೋದೆ. ಅಲ್ಲಿ ಹೂಗಳಿಂದ ರೂಮ್ ಡೆಕೋರೇಷನ್ ಆಗಿತ್ತು. ಶಶಾಂಕ್ನ ನೋಡಿದರೆ ಕೋಪದಿಂದ ಸಿಗರೆಟ್ ಸೇದ್ಕೊಂಡು ಅಲ್ಲಿ ಕೂತಿದ್ದ. ನಾನು ಒಳಗೆ ಹೋಗಿ ರೂಮ್ ಡೋರ್ ಲಾಕ್ ಮಾಡಿ ಶಶಾಂಕ್ ಪಕ್ಕದಲ್ಲಿ ಕೂತ್ಕೊಂಡೆ. ಶಶಾಂಕ್ ನನ್ನನ್ನು ಕೋಪದಿಂದ ನೋಡ್ದ. ನಾನು ಹಾಗೆ ಹೇಳಿದೆ, ಸಾರಿ ಕಣೋ ಶಶಾಂಕ್ ಅಂತ. ಆಗ ಅವನು, ನೀ ಏನು ಮಾಡಿದೆ, ನೀನು ನನ್ನ ಜೀವನದಲ್ಲಿ ಅಂತ ಹೇಳ್ದ. ನನ್ನನ್ನು ನೀನು ಆಟದ ಗೊಂಬೆ ಅಂತ ತಿಳ್ಕೊಂಡಿದ್ದೀಯಾ ಅಂತ ಹೇಳ್ದ. ನಾನು ಹೇಳಿದೆ ಆವಾಗ, ನೀನು ಏನೇ ಹೇಳಿದರೂ ಒಪ್ತಾ ಇರಲಿಲ್ಲ. ನನಗೆ ಬೇರೆ ದಾರಿನೇ ಇರಲಿಲ್ಲ. ಅದಕ್ಕೆ ನಾನು ಹೀಗೆ ಮಾಡಿದೆ. ಈಗ ಏನಾಗಿಲ್ಲ, ಅವಳು ಓದು ಕಂಪ್ಲೀಟ್ ಮಾಡೋ ತನಕ ಅವಳಿಲ್ಲೇ ಅವಳ ಪಾಡಿಗೆ ಇರಲಿ. ನಾವಿಬ್ಬರು ನಮ್ಮ ಪಾಡಿಗೆ ಇರೋಣ. ಮತ್ತು ಅವಳು ಓದಿ ಮುಗಿದ ಮೇಲೆ ನಿಮಗೆ ಡೈವರ್ಸ್ ಕೊಡಿಸಿ ಅವಳಿಗೆ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿಸ್ತೀನಿ.
ಈಗ ನಾವಿಬ್ಬರು ಇಲ್ಲಿದ್ದರೆ ಜನರು ಏನು ಹೇಳೋಕ್ಕಾಗಲ್ಲ. ಈ ವಿಷಯ ಮೊದಲೇ ಅವಳಿಗೆ ಹೇಳಿ ಸಮಜಾಯಿಸಿದ್ದೆ. ಅವಳು ಇದಕ್ಕೆ ಒಪ್ಕೊಂಡಿದ್ದಾಳೆ. ಅದಕ್ಕೆ ನಾನು ಹೀಗೆ ಮಾಡಿದ್ದು ಅಂತ ಕಾಲು ಹಿಡ್ಕೊಂಡು ಕ್ಷಮೆ ಕೇಳಿದೆ. ಶಶಾಂಕ್ ಹೇಳ್ದೆ, ನೀವಿಬ್ಬರು ಏನಾದರೂ ಮಾಡ್ಕೊಂಡು ಸಾಯಿರಿ, ಮತ್ತು ನಿಮ್ಮ ತಂಗಿಗೆ ಹೇಳ್ಬಿಡು ನನ್ನ ಹತ್ರನೂ ಬರಬಾರ್ದು ಅಂತ, ಮತ್ತು ನೀನು ಮುಂದೆ ಅನ್ಭವಿಸುತ್ತೀಯ ಇದಕ್ಕೆ ಅಂತ ಹೇಳಿ ಹೊಟ್ಟೋದ. ಮತ್ತು ಸ್ವಲ್ಪ ಹೊತ್ತು ಆದಮೇಲೆ ಬಂದ. ಮತ್ತು ಹೆಣ್ಮಕ್ಳು ಗಂಡ್ಮಕ್ಳನ್ನ ಹೇಗೆ ಅವರ ವಶಕ್ಕೆ ತರಿಸ್ಬೇಕು ಅಂತ ಗೊತ್ತು ಅಲ್ವಾ. ಅದು ಮೊದಲು ಮದುವೆ ಆಗಿದ್ದಿನ ಗಂಡು ಮಕ್ಕಳಿಗೆ ಎಷ್ಟೇ ಇದ್ದರೂ ದೂರ ಇರೋಕ್ಕಾಗಲ್ಲ. ಹಾಗೆ ಅವನು ನನ್ನ ಮಾತಿಗೆ ಬಂದುಬಿಟ್ಟ. ಹಾಗೆ ನಾವಿಬ್ಬರು ತುಂಬ ಚೆನ್ನಾಗಿದ್ವಿ. ನನ್ನ ತಂಗಿ ಕಾಲೇಜ್ಗೆ ಹೋಗ್ತಾ ಇದ್ಲು, ಮತ್ತು ಅಲ್ಲಿ ಅಕ್ಕಪಕ್ಕದ ಜನರೆಲ್ಲ ಏನೆಲ್ಲ ಮಾತಾಡ್ಕೋತಿದ್ರು ನನ್ನನ್ನು ನೋಡಿ. ನಾನು ಅದನ್ನು ತಲೆಗೆ ತಗೋತಿರ್ಲಿಲ್ಲ. ಮತ್ತು ಶಶಾಂಕ್ ಇರುವಾಗ ಮತ್ತು ಆಫೀಸ್ನಿಂದ ಬರುವಾಗ ನಾನು ಏನೋ ಒಂದು ವಿಷಯ ಹೇಳಿ ರೋಹಿಣಿನ ಅವಳ ರೂಮ್ಗೆ ಕಳಿಸ್ಬಿಡ್ತಿದ್ದೆ. ಮತ್ತು ಶಶಾಂಕ್ ಕೆಲಸ ಎಲ್ಲ ನಾನೇ ಮಾಡಿಕೊಡ್ತಿದ್ದೆ. ಶಶಾಂಕ್ ನೋಡಿದ್ರೆ ರೋಹಿಣಿ ಸ್ವಲ್ಪ ಭಯ ಇತ್ತು. ಏಕೆಂದರೆ ಅವನು ಫಸ್ಟೆಲ್ಲ ತುಂಬ ಕೋಪದಿಂದ ಮಾತಾಡ್ತಿದ್ರ ಅವಳ ಜೊತೆ. ಹಾಗೆ 2 ವರ್ಷ ಆಯಿತು, ತುಂಬ ಚೆನ್ನಾಗಿದ್ವಿ ನಾವಿಬ್ಬರು. ರೋಹಿಣಿ ಬರ್ತಾ ಬರ್ತಾ ಅತಿಯಾಗಿ ಕಾಲೇಜ್ಗೆ ರಜೆ ಮಾಡ್ತಿದ್ಲು, ಮತ್ತು ಆಗಾಗ ರೆಡಿ ಆಗ್ತಾ ಇರೋದು ಮಾಡ್ತಾಯಿದ್ಲು. ನಾನು ಏನಕ್ಕೆ ಈ ಥರ ಅಂತ ಕೇಳಿದ್ದಕ್ಕೆ, ಈಗ ಎಲ್ಲ ಹೆಣ್ಮಕ್ಳು ಇದೇ ಥರ ಎಲ್ಲರೂ ರೆಡಿಯಾಗಿ ಇರ್ತಾರೆ, ಮತ್ತು ನಾನು ಹಾಗೆ ಇರಬೇಕಲ್ವಾ, ಈಗಿನ ಜನರೇಷನ್ ಆ ಥರ ಅಂತ ಹೇಳ್ತಿದ್ಲು. ಮತ್ತು ಯಾಕೆ ರಜೆ ಮಾಡ್ತಿದ್ದೀಯಾ ಅಂತ ಕೇಳಿದ್ದಕ್ಕೆ ನನಗೆ ಅದು ನೋವು ಅಕ್ಕ, ಇದು ನೋವು ಅಕ್ಕ, ಜ್ವರ ಬಂದಿದೆ ಅಂತ ಸುಳ್ಳು ಹೇಳಿ ರಜೆ ಮಾಡ್ತಿದ್ಲು. ಮತ್ತು ಶಶಾಂಕ್ ಬರಬೇಕಾದ್ರೆ ರೆಡಿಯಾಗಿ ಹೋಗಿ ಮುಂದ್ಗಡೆ ನಿಂತ್ಕೋತಿದ್ಲು. ಮತ್ತು ಅವನ ನೋಡಿ ನಗಾಡೋದು, ಮತ್ತು ಅವನ ಕೆಲಸ ಎಲ್ಲ ನಾನೇ ಮಾಡ್ತೀನಿ ಅಕ್ಕ, ನಾನೇ ಮಾಡ್ತೀನಿ ಅಕ್ಕ, ನೀನು ಎಷ್ಟು ಮಾಡ್ತೀಯ ಕೆಲಸವನ್ನ ಅಂತ ಹೇಳಿ ಈಸ್ಕೊಳ್ಳೋದು ಮಾಡ್ತಾಯಿದ್ರು. ನಾನು ಇದೇನು ಅಚಾನಕ್ಕಾಗಿ ಚೇಂಜ್ ಆಗಿದ್ದಾಳಲ್ಲ ಅಂತ ಅಂದ್ಕೋತಿದ್ದೆ. ಹೀಗೆ ರಾತ್ರಿ ಒಂದಿನ ಮಲಗಿದ್ದೆ. ಮಧ್ಯರಾತ್ರಿ ಎಚ್ಚರವಾಯಿತು, ಮತ್ತು ಈ ಸೈಡ್ ತಿರುಗಿ ನೋಡ್ತೀನಿ, ಶಶಾಂಕ್ ಇರಲಿಲ್ಲ. ನಾನು ಶಶಾಂಕ್ ಎಲ್ಲಿ ಹೋಗಿದ್ದಾನೆ ಅಂತ ಅಂದ್ಕೊಂಡು ಹೊರಗಡೆ ಬಂದು ಹಾಲಲ್ಲಿ ನಿಂತಾಗ ನನಗೆ ರೋಹಿಣಿ ನಗಾಡೋ ಸೌಂಡು ಬರ್ತಾಯಿತ್ತು, ಮತ್ತು ಶಶಾಂಕ್ ಮಾತುಗಳು ಕೇಳ್ತಾಯಿದ್ವು. ನಾನು ಇದೇನು ಇವರಿಬ್ಬರು ಮಾತು ಕೇಳ್ತಿಲ್ವಲ್ಲ ಅಂತ ಅಂದ್ಕೊಂಡು ಆ ರೂಮ್ ಕಿಟಕಿ ಮೆಲ್ಲಗೆ ತೆಗೆದು ನೋಡಿದೆ. ಆಗ ರೋಹಿಣಿ ರೆಡಿಯಾಗಿ ಸುಂದರಿಯಾಗಿ ಕೂತಿದ್ಲು, ಮತ್ತು ಶಶಾಂಕ್ ಅವಳನ್ನು ಹೊಗಳ್ತಿದ್ದ. ಮತ್ತು ಶಶಾಂಕ್ ಭುಜದಲ್ಲಿ ಅವಳು ಮಲಗಿದ್ಲು. ನನಗೆ ಇದು ನೋಡಿದ್ದೆ ಕೋಪ ನೆತ್ತಿಗೇರಿತು. ಯಾವುದೇ ಅಕ್ಕ ಏನು ಬೇಕಾದರೂ ಶೇರ್ ಮಾಡ್ಕೋತಾರೆ, ಆದರೆ ಗಂಡನ ಮಾತ್ರ ಶೇರ್ ಮಾಡ್ಕೊಳಕ್ಕಾಗ. ಇದನ್ನು ನೋಡಿದ್ದೆ ನಾನು ಬೇಗ ಹೋಗಿ ರೂಮ್ನ ಬಾಗಿಲು ತಟ್ಟಿದೆ. ಶಶಾಂಕ್ ಓಡಿ ಬಂದು ಬಾಗಿಲು ತೆಗ್ದ. ಆಗ ರೋಹಿಣಿ ನರ್ವಸ್ ಆಗಿ ಅಲ್ಲಿ ನಿಂತಿದ್ಲು. ಶಶಾಂಕ್ ಇರೇ ಮಾತು ಹೇಳಬೇಕು ಅಂತ ಹೇಳ್ತಾ ಇದ್ದ. ಅದನ್ನು ಕೇಳಿದೆ ನಾನು ರೋಹಿಣಿನ ಕೆಪಾಲಕ್ಕೆ ಒಂದು ಹೊಡೆದೆ, ಮತ್ತು ಹೇಳಿದೆ, ನಿನಗೆ ಎಷ್ಟು ಧೈರ್ಯ ಅಂತ. ಮತ್ತು ಅವಳನ್ನು ತಳ್ಳಿದ್ದಕ್ಕೆ ಅವಳು ಕೆಳಗೆ ಬಿದ್ಲು. ಮತ್ತು ಅವಳನ್ನು ಶಶಾಂಕ್ ಎತ್ತಿದ, ಮತ್ತು ಅವಳಿಗೆ ಏನಾಯಿತು ಅಂತ ಕೇಳ್ತಾ ಇದ್ದ. ಮತ್ತು ಅವನು ಎದ್ದು ಬಂದು ನನ್ನ ಕೆನೆಗೆ ಹೊಡೆದ, ಮತ್ತು ಹೇಳ್ದ, ನಿನಗೆ ಎಷ್ಟು ಇಲ್ಲಿ ಅಧಿಕಾರ ಇದೆಯೋ ಅಷ್ಟೇ ಇವಳಿಗೂ ಅಧಿಕಾರ ಇದೆ, ಮತ್ತು ಅವಳನ್ನು ಇವತ್ತಿನ ತನಕ ಹೇಗೆ ನೋಡ್ಕೊಂಡಿದ್ದೆ ಅದೇ ಥರ ನೋಡ್ಕೊಳ್ಬೇಕು. ನೀನೇ ತಾನೇ ನನಗೆ ಅವಳ ಜೊತೆ ಮದುವೆ ಮಾಡಿಸಿದ್ದು, ಅದಕ್ಕೆ ನಾನು ಅವಳ ಜೊತೆ ಹೀಗೆ ಇದ್ದೀನಿ. ನೀನೇನು ಅಂದ್ಕೊಂಡೆ? ನೀನು ಹೇಳ್ದಂಗೆ ಕೇಳ್ಕೊಂಡು ನಾನು ಹ್ಞೂ ಅಂದ್ಕೊಂಡಿರ್ತೀನಿ ಅಂತಾನಾ? ನಾನೇ ನಿನ್ನ ಕೈಗೊಂಬೇನಾ? ಇನ್ಮೇಲೆ ಅವಳ ಮೇಲೆ ಕೈ ಮಾಡೋದಾಗಲಿ ಬೈಯೋದಾಗಲಿ ಮಾಡಿದ್ರೆ ಅಷ್ಟೇ. ಮತ್ತೆ ಈ ವಿಷಯ ಇವತ್ತೆಲ್ಲ ನಾಳೆ ನಾನೇ ಹೇಳಬೇಕು ಅಂದ್ಕೊಂಡಿದ್ದೆ, ಆದರೆ ನಿನಗೆ ಗೊತ್ತಾಯ್ತಲ್ಲ, ಒಳ್ಳೆಯದೇ ಆಯಿತು ಅಂತ ಹೇಳಿ ಹೊಟ್ಟೋದ. 2-3 ದಿನ ಆಯಿತು, ಮಾತಾಡಲೇ ಇಲ್ಲ ಅವನು. ಮೊದಲು ನನ್ನನ್ನು ಮನವೊಲಿಸಲು ಬರ್ತಾ ಇರಲಿಲ್ಲ. ಮತ್ತು ನಾನು ಅಂದ್ಕೊಂಡೆ, ಇನ್ನೂ ಹೀಗೆ ಇದ್ದರೆ ಆಗಲ್ಲ ಅಂತ. ನಾನೇ ಅವನ ಹತ್ರ ಹೇಳಿದೆ, ಇನ್ನು ನಾನು ಅವಳ ಜೊತೆ ಚೆನ್ನಾಗಿರ್ತೀನಿ, ಮತ್ತು ನಾವು 3 ಜನ ಒಂದಾಗಿರೋಣ ಅಂತ ಹೇಳಿ ಅವತ್ತಿನಿಂದ ಅವರಿಬ್ಬರ ಜೊತೆ ಚೆನ್ನಾಗಿದ್ದೆ. ಮತ್ತು ಒಂದಿನ ಇಡೀ ಗ್ಯಾಸ್ ಬಿಟ್ಟು ನಾನು ಮಾರ್ಕೆಟ್ಗೆ ಹೋಗಿ ಬರ್ತೀನಿ, ನೀನು ಅಡುಗೆ ಮಾಡಿ ಮಡಗಿರು ಅಂತ ಹೇಳಿ ಹೊಟ್ಟೋದೆ. ಮತ್ತು 2-3 ಗಂಟೆ ಸುಮ್ಮನೆ ಶಾಪಿಂಗ್ ಮಾಡಿ ಮನೆಗೆ ಬಂದೆ. ಆಗ ಅಲ್ಲಿ ಎಲ್ಲ ಜನರು ಸೇರಿದ್ರು. ನಾನು ಮನಸ್ಸಲ್ಲಿ ಅಂದ್ಕೊಂಡೆ, ನಾನು ಅಂದ್ಕೊಂಡಿದ್ದು ಆಯಿತು ಕಾಣುತ್ತೆ ಅಂತ. ಮತ್ತು ಹೋದಿ ನೋಡಿದೆ, ರೋಹಿಣಿ ಸುತ್ತ ಕರಕಲಾಗಿದ್ಲು ಮತ್ತು ಸತ್ತಿದ್ಲು. ಅಲ್ಲಿ ಶಶಾಂಕ್ ಅಳ್ತಾ ಇದ್ದ. ನಾನು ಏನಾಯ್ತು ಅಂತ ಏನೂ ಗೊತ್ತಿಲ್ದಂಗೆ ಹಾಗೆ ಅವನ ಹತ್ರ ಹೋಗಿ ಅಳ್ತಾ ಇದ್ದೆ. ಅವಳ ಅಂತ್ಯ ಸಂಸ್ಕಾರ ಆಯಿತು. ಹಾಗೆ ರಾತ್ರಿ ಶಶಾಂಕ್ನ ಸಮಾಧಾನ ಮಾಡಲು ಹೋದೆ. ಆಗ ನೀನು ಯಾಕೆ ಅಳ್ತಾ ಇದ್ದೀಯಾ, ನಿನಗೆ ಖುಷಿಯಾಗಿರುತ್ತೆ ಅಲ್ವಾ ಅಂತ ಹೇಳ್ದ. ನನಗೆ ಅವನು ಏನು ಹೇಳ್ತಿದ್ದಾನೆ ಅಂತ ಅಂದ್ಕೊಂಡೆ. ಆಗ ಏನು ಹಾಗೆ ನೋಡ್ತಿದ್ಯಾ, ನನಗೆ ಗೊತ್ತು ಈ ಕೆಲಸ ನೀನೇ ಮಾಡಿರೋದು ಅಂತ. ರೋಹಿಣಿ ಸಾಯೋಕ್ಕಿಂತ ಮುಂಚೆ ನನಗೆ ಫೋನ್ ಮಾಡಿದ್ಲು. ಆಗ ಹೇಳ್ತಾ ಇದ್ಲು, ಅಕ್ಕ ಮಾರ್ಕೆಟ್ಗೆ ಹೋಗಿದ್ದಾಳೆ, ಮತ್ತು ಅಡುಗೆ ಮಾಡಿ ಮಡಗಿರು ಅಂತ ಹೇಳಿದ್ದಾಳೆ, ನಿಮಗೆ ಏನು ತಿನ್ನಬೇಕು ಈಗ ಅದು ಮಾಡ್ತೀನಿ ಅಂತ ಹೇಳ್ತಾ ಹೋಗಿ ಗ್ಯಾಸ್ ಆನ್ ಮಾಡಿದ್ಲು. ಆಗ ಹೀಗೆ ಆಗಿರೋದು. ಇದೆಲ್ಲ ನಿನ್ನ ಕುತಂತ್ರ ತಾನೆ ಅಂತ ಹೇಳೋಷ್ಟರಲ್ಲಿ ಪೊಲೀಸ್ ಬಂದರು, ಮತ್ತು ಅರೆಸ್ಟ್ ಮಾಡ್ಕೊಂಡು ಹೋದರು. ಹಾಗೆ ನಾನು 10 ವರ್ಷ ಜೈಲಲ್ಲಿದ್ದು ಈಗ ಬಂದಿದ್ದೀನಿ.
ನನಗೆ ನನ್ನ ತಂಗಿನ ಕೊಲ್ಲಲು ಇಷ್ಟ ಇರಲಿಲ್ಲ. ನನ್ನ ಗಂಡಕ್ಕೋಸ್ಕರ ಹೀಗೆ ಮಾಡಿದೆ. ಆದರೆ ಈಗ ನನಗೆ ನನ್ನ ತಂಗಿನೂ ಇಲ್ಲ, ನನ್ನ ಗಂಡನೂ ಇಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.